ನಮಸ್ಕಾರ ಸ್ನೇಹಿತರೆ. ಜೂನ್ ತಿಂಗಳಿನಿಂದ ಆರಂಭವಾಗಿರುವ SIR ಪ್ರಕ್ರಿಯೆ ಈಗ ನಡೆಯುತ್ತಿದೆ. ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿದ್ದು, ಇಂದಿನ ಚುನಾವಣೆಗಳಲ್ಲಿ ಮತ ಚಲಾಯಿಸಿರುವ ಅನೇಕರು ಸಹ ಈ SIR ಫಾರಂ ಅನ್ನು ಭರ್ತಿ ಮಾಡಬೇಕಾಗಿದೆ. ಈ ಫಾರ್ಮ್ ಭರ್ತಿ ಮಾಡುವಾಗ ಒಂದು ಪ್ರಮುಖ ಮಾಹಿತಿಯನ್ನು ನಮೂದಿಸಬೇಕಾಗುತ್ತದೆ. ಅದೇನೆಂದರೆ 2002ನೇ ಇಸವಿಯ ಮತದಾರರ ಪಟ್ಟಿಯಲ್ಲಿರುವ ನಿಮ್ಮ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ದಾಖಲೆಯ ವಿವರ. ಆದ್ದರಿಂದ ಮೊದಲು 2002ರ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವ ಅಗತ್ಯ ಮಾಹಿತಿಯನ್ನು ಪರಿಶೀಲಿಸಿ ನಂತರವೇ SIR ಫಾರ್ಮ್ ಅನ್ನು ಭರ್ತಿ ಮಾಡುವುದು ಉತ್ತಮ. ಹಾಗಾದರೆ 2002ನೇ ಇಸವಿಯ ಮತದಾರರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡೋದು? ಅದಕ್ಕಾಗಿ ಯಾವ ವೆಬ್ಸೈಟ್ ಬಳಸಬೇಕು? ಡೌನ್ಲೋಡ್ ಮಾಡಿದ ನಂತರ ಅದರಲ್ಲಿ ಯಾವ ವಿವರಗಳನ್ನು ಗಮನಿಸಬೇಕು ಎಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹಂತವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ. ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಹಂಚಿಕೊಳ್ಳುವುದು ಮರೆಯಬೇಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಇನ್ನು ಯಾರಾದರೂ ನಮ್ಮ ಯುವರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್. ಮೊದಲು ನಿಮ್ಮ ಕ್ರೋಮ್ ಪೇಜ್ನ ಓಪನ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಬಂದು ECO ಕರ್ನಾಟಕ 2002 ವೋಟರ್ ಲಿಸ್ಟ್ ಅಂತ ಸರ್ಚ್ ಮಾಡಿ, ಅಥವಾ ನಿಮ್ಗೆ ಹಿಂಗೆ ಸರ್ಚ್ ಮಾಡಿದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಪ್ರಕಾರ ನೀವು ಹೋಗಿ ಓಪನ್ ಮಾಡ್ಬೋದು. ಇಲ್ಲಿ ಮೊದಲು ಕಾಣಿಸ್ತಿದೆಯಲ್ಲ karnataka.gov.ECO ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತೇಳಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ನೀವು ಒಂದು ಪೇಜ್ ಓಪನ್ ಆದಮೇಲೆ ನೋಡಿ, ಇಲ್ಲಿ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ಇದೆಯಲ್ಲ, ಇಲ್ಲಿ ಬಂದರೆ ನೀವು ಎಲೆಕ್ಟ್ರಲ್ ರೋಲ್ 2002 ಅಂತ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೋಡಿ, ನೀವು ಅದೇ ಪೇಜಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ವ್ಯೂ ಆರ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ನೀವು ಹಿಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನೋಡಿ, ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ಇಲ್ಲಿ ನಿಮ್ಮ ಜಿಲ್ಲೆ ಯಾವುದಿತ್ತು, 2002ನೇ ಇಸ್ವಿಲಿ ನಿಮ್ಮದು ಯಾವ ಜಿಲ್ಲೆಗೆ ಸೇರ್ತಾ ಇತ್ತು ಅದ್ರ ಮೂಲಕ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗಿನ ಜಿಲ್ಲೆ ಪ್ರಕಾರ ಯಾರು ಆಯ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ. 2002ನೇ ಇಸ್ವಿಲಿ ಯಾವ ಜಿಲ್ಲೆ ಯಾವ ತಾಲೂಕಿಗೆ ಸೇರ್ತಾ ಇತ್ತೋ ಅದು ಆದಾದ್ಮೇಲೆ ಆಯ್ಕೆ ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ಹಾಕ್ತೀನಿ. ಇಲ್ಲಿ ನಿಮ್ಮ AC ನಂಬರ್ ಅಂತ ಏನಿದೆ, ನಿಮ್ಮ ನಂಬರು, ತಾಲೂಕು ನಂಬರು, ಅದು ನಿಮ್ಮದು ಯಾವುದು ವಿಧಾನಸಭಾ ಬರ್ತಾ ಇತ್ತು ಆ ವಿಧಾನಸಭಾ ನಂಬರ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಯಾವ್ದು ಬರುತ್ತೆ ನೀವು ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಿಮಗೆ ಪಾರ್ಟ್ ನಂಬರ್ ಅಂತ ಇರುತ್ತೆ. ಈ ಪಾರ್ಟ್ ನಂಬರ್ 2002ನೇ ಇಸ್ವಿಲಿ ಅದು ಬೇರೆ ಇರುತ್ತೆ, ಈಗ ಅದು ಬೇರೆ ಇದೆ. ಆಗೂ ಆ 2002ನೇ ಇಸ್ವಿ ಪಾರ್ಟ್ ನಂಬರ್ನ ಯಾವ ಥರ, ಅದು ಕನ್ಫರ್ಮೇಷನ್ ಯಾವ ಥರ ಊರು, ಅದೇ ಊರ್ದು ಹಿಂದೆ ಮುಂದೆ ಕೆಲವು ಚೇಂಜಸ್ ಆಗಿರುತ್ತೆ. ಒಂದು ರೀತಿಲಿ ಯಾವ ಥರ ತೊಗೋಬೇಕು ಅಂತ ಅದನ್ನೇ ನೆಕ್ಸ್ಟ್ ನಾನು ಹಿಂಗೆ ಹೇಳ್ಕೊಡ್ತೀನಿ ಬನ್ನಿ. ಇದು ಬಂದು ನೀವು ಯಾರು ನಿಮಗೆ ಫಾರ್ಮ್ ಕೊಡ್ತಾರಲ್ಲ SIR ಫಾರ್ಮು, ಅವ್ರ ಹತ್ರ ನೀವು 2002ನೇ ಇಸ್ವಿಲಿ ಇದರ ಪಾರ್ಟ್ ನಂಬರ್ ಏನಿದೆ ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ. ನೀವು ಆ ಪಾರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವ್ಯೂ ಅಂತ ಇದೆ ನೋಡಿ, ವ್ಯೂ ಆರ್ ಡೌನ್ಲೋಡ್ PDF ಅಂತ ಇದೆಯಲ್ಲ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೊಂದು PDF ಓಪನ್ ಆಗುತ್ತೆ. ವೆಯ್ಟ್ ಮಾಡಿ. ನೋಡಿ, ನಿಮಗೆ ಈ ಥರ ಒಂದು ಮತದಾರರ ಪಟ್ಟಿ 2002ರ ರಾಜ್ಯ ಕರ್ನಾಟಕ ಅಂತ ಓಪನ್ ಆಗುತ್ತೆ. ನೋಡಿ, ನಿಮ್ಮದು ಭಾಗದ ಸಂಖ್ಯೆ, ಅದೇ ಪಾರ್ಟ್ ಸಂಖ್ಯೆ ಅಂತ ನಾನು ಹೇಳಿದ್ನಲ್ಲ, ಅದು ಭಾಗದ ಸಂಖ್ಯೆ. ಇಲ್ಲಿ ಪರಿಷ್ಕರಣೆಯ ವಿವರಗಳು, ಇಲ್ಲಿ ಮಾಹಿತಿ ಯಾವ ಡೇಟಿಂದ, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಪಟ್ಟಣ, ಗ್ರಾಮ ಇಲ್ಲೇ ಇರುತ್ತೆ. ನೀವು ಇದನ್ನು ಚೆಕ್ ಮಾಡ್ಕೋಬೋದು. ಹೋಬಳಿ, ಗ್ರಾಮಾಂತರ ಮತ್ತು ಯಾವ್ಯಾವ ಭಾಗದಿಗೆ ಮಾಹಿತಿ ಈ ಶೀಟಲ್ಲಿ ಈ ಪಾರ್ಟಲ್ಲಿ ಇದೆ ಅನ್ನೋದನ್ನ ಇಲ್ಲಿರುತ್ತೆ. ನಿಮಗೆ ಕೆಳಗೆ ಮಾಡ್ತಾ ಹೋದರೆ ನೀವು ಇಲ್ಲಿ ಯೂಸ್ ಮಾಡ್ಕೋಬೇಕಾದ್ರೆ ಕ್ರಮ ಸಂಖ್ಯೆ ಇದೆಯಲ್ಲ ಇದು ಬೇಕು, ಮತ್ತು ಮನೆ ಫ್ಲ್ಯಾಟ್ ಸಂಖ್ಯೆ ಇದೆಯಲ್ಲ ಇದು, ಮತ್ತು ಮತದಾರರ ಹೆಸರು, ಸಂಬಂಧಿಯ ಹೆಸರು, ಇದು ನಿಮಗೆ ಮುಖ್ಯ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಬ್ರದ್ದು ನೇಮ್ ಇರುತ್ತೆ. ಇಲ್ಲಿ ನಿಮ್ಮ ಮನೆಯವ್ರದ್ದು ಯಾವುದೋ ನೇಮ್ ಇದೆ, ಅವ್ರ ನೇಮ್ ಪ್ರಕಾರ ಏನು ಸಂಬಂಧ ಇದೆ, ಮತ್ತು ಅವ್ರು ಏನು ಆಗಬೇಕು, ನಿಮಗೆ ತಂದೆ ಆಗಬೇಕಾ ಗಂಡ ಆಗಬೇಕಾ. ತಂದೆ ಗಂಡ ಎರಡೇ ಆಪ್ಷನ್ ಇರುತ್ತೆ, ಬೇರೆ ಯಾವುದು ಇರಲ್ಲ ಇಲ್ಲ. ಆಲ್ಮೋಸ್ಟು ತಂದೆ ಗಂಡ, ನೀವು ಅದರಲ್ಲಿ ತಂದೆ ಯಾರು ಗಂಡ ಯಾರು ಆಗಿದ್ರು, ಯಾವ ಇಸ್ವಿಲಿ 2000 ಇಸ್ವಿಲಿ ನಿಮ್ಮದು ನಮೂದಿನಿ ಇತ್ತಾ ಇಲ್ವಾ ಅಂತ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೋದು. ಇದಾದಮೇಲೆ ಕೆಲವರೆಲ್ಲ ಏನಾಗಿದೆ, ತುಂಬ ಜನಕ್ಕೆ ಇದು ಪಾರ್ಟ್ ಸಡನ್ಲಿ ಗೊತ್ತಾಗಲ್ಲ. ಇವಾಗ ಯಾರು ಅವ್ರು ಸಿಕ್ಕಿರಲ್ಲ, ಒಂದು ಕೇಳೋಕ್ಕಾಗಲ್ಲ. ಇವಾಗ ನೆಕ್ಸ್ಟ್ ಬನ್ನಿ. ಈಗ ನಾನು ಬ್ಯಾಕ್ ಹೋಗ್ತೀನಿ.
ತಿರ್ಗಾ ನೀವು ಇದು ಎಲೆಕ್ಟ್ರಾಲ್ ರೋಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಾಲ್ ರೋಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಒಂದು ಡಿಸ್ಟಿಕ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ವಿಧಾನಸಭಾ ಏನಿರುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮ್ಮ ವಿಧಾನಸಭಾ ನಂಬರ್ ನೀವು ಹಾಕೊಂಡ್ಮೇಲೆ ಇಲ್ಲಿ ನಿಮಗೆ ಯಾರ ಹೆಸರು ನೀವು ಹುಡುಕ್ತೀರಾ, ನಿಮಗೆ ಇವಾಗ ಯಾರ ಹೆಸರು ಬೇಕಾಗಿರುತ್ತೆ ನೀವು ಅವ್ರ ಹೆಸರನ್ನ ಸರ್ಚ್ ಮಾಡಬೇಕು. ಆ್ಯಸ್ ಇಟ್ ಈಸ್ ಅವಾಗ ವೋಟರ್ ಐ ಡಿ ಲೀಸ್ಟಲ್ಲಿ ಏನು ಹೆಸರಿರುತ್ತೆ ನೀವು ಅದನ್ನೇ ಸರ್ಚ್ ಮಾಡಬೇಕಾಗುತ್ತೆ. ಬೇರೆ ಸರ್ಚ್ ಮಾಡಿದ್ರೆ ನಿಮ್ಗೆ ಅಷ್ಟು ಈಸಿಯಾಗಿ ಸಿಗಲ್ಲ. ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನೋಡಿ, ಸರ್ಚ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಡಿಸ್ಟಿಕ್ಕು ನೀವು ಏನು ಹಾಕಿರ್ತೀರ ನಂಬರು, AC ನಂಬರು ವಿಧಾನಸಭಾದು, ಇದು ನೇಮು, ಇದು ಪಾರ್ಟ್ ನಂಬರ್, ನಿಮಗೆ ನಾನು ಹೇಳಿದ್ನಲ್ಲ ಪಾರ್ಟ್ ನಂಬರು ಮತ್ತು ಸೀರಿಯಲ್ ನಂಬರು ಮತ್ತು ಎಪಿಕ್ ನಂಬರ್ ಕೂಡ ಅವ್ರದ್ದು ಇಲ್ಲಿದ್ದರೆ ಎಂಟ್ರಿ ಇದ್ರೆ ಸಿಗುತ್ತೆ. ನಿಮ್ಮದೇ ಅಂತ ನೀವು ಹೆಂಗೆ ಕ್ಲಾರಿಟಿ ಮಾಡ್ಕೋಬೇಕು ಅಂತಂದರೆ ನೋಡಿ, ಇದಕ್ಕೆ ಫಿಲ್ಟರ್ ಆಪ್ಷನ್ ಅನ್ನೋದನ್ನ ಕೊಟ್ಟಿಲ್ಲ ಇಲ್ಲಿ. ನೀವು ಇಲ್ಲಿ ಬಂದು ಇವಾಗ ನಿಮ್ದೇನು ಸ್ಪೆಲ್ಲಿಂಗ್ ಇತ್ತು ಅಂದರೆ ಈಸಿ ಆಗಿಬಿಡತ್ತೆ. ಅದ್ರ ಜೊತೆಗೆ ಇವಾಗ ಕೆಳಗಡೆ ಹಿಂಗೆ ಬರ್ತೀನಿ ಇಲ್ಲಿ ನೋಡಿ, ತೋರಿಸ್ತೀನಿ, ಹಿಂಗೆ ವೆಯ್ಟ್ ಮಾಡಿ. ಇವಾಗ ಬಂದ್ರಾ, ಇವಾಗ ಇಲ್ಲಿ ಮೇಲ್ಗಡೆ ಬಂದೆ ನೋಡಿ, ಇಲ್ಲಿ ಫಸ್ಟ್ ನೇಮ್ ಅಂತ ಇದೆಯಲ್ವಾ, ಈ ಫಸ್ಟ್ ನೇಮು ಲಾಸ್ಟ್ ನೇಮು ಇದು ನಿಮ್ದಾಗಿರುತ್ತೆ. ಯಾರು ವೋಟರ್ ಐ ಡಿಯಲ್ಲಿ ಯಾರು ಹೆಸರಿದ್ರು ಆ ಪರ್ಸನ್ದಾಗಿರುತ್ತೆ. ಇದು ಬಂದು ಅವ್ರದ್ದು ರಿಲೇಷನ್, ಅವ್ರದ್ದು ತಂದೆದು ಏನಿರುತ್ತೆ, ತಂದೆ ಅಥವಾ ಅವ್ರದ್ದಾಗಿರುತ್ತೆ. ನೀವು ಯಾರ್ದು ಸರ್ಚ್ ಮಾಡ್ತೀರಾ ಅವ್ರದ್ದು ಬರುತ್ತೆ ಈ ಲಿಸ್ಟು. ನಿಮ್ಮ ಹೆಸರು ಮತ್ತು ಅಥವಾ ನಿಮ್ಮ ತಂದೆ ಹೆಸರು ಮ್ಯಾಚ್ ಆಗಬೇಕು. ಅದನ್ನು ನೋಡಿಕೊಂಡು ಅವೆರಡು ಮ್ಯಾಚ್ ಆಯಿತು ಅಂದರೆ ನಿಮ್ಮದು ಇಲ್ಲಿ ಪಾರ್ಟ್ ನಂಬರ್ ಏನಿದೆ, ನೀವು ಈ ಪಾರ್ಟ್ ನಂಬರ್ನ ತಗೊಂಡು ನಾನು ಫಸ್ಟ್ ಸ್ಟೆಪ್ ಹೇಳಿದ್ನಲ್ಲ, ನೀವು ಅದರಲ್ಲಿ ಓಪನ್ ಮಾಡಿ ನೀವು ಅದನ್ನು ಡೌನ್ಲೋಡ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೋಬೋದು. ಇದು ಒಂದು ಈಸಿ ಮೆಥಡ್ ಆಗುತ್ತೆ. ಇದ್ರ ಜೊತೆಗೆ ಇಲ್ಲ ನಂಗೆ ಪಾರ್ಟ್ ನಂಬರ್ ಗೊತ್ತಿದ್ದರೆ ನೀವು ಡೈರೆಕ್ಟ್ ಅದರಲ್ಲಿ ಓಪನ್ ಮಾಡ್ಬೋದು. ಅದು ಕೂಡ ನಿಮಗೆ ಈಸಿ ಮೆಥಡ್ ಆಗುತ್ತೆ ಹುಡ್ಕೋದಕ್ಕೆ. ನೀವು ನಾನು ಈಗ 2002ನೇ ಇಸ್ವಿದು ದಾಖಲಾತಿ ಏನು ಹೇಳಿದ್ನಲ್ಲ, ಅದರಲ್ಲಿ ನೀವು ಸ್ವತಃ ಮತದಾನ ಮಾಡಿದ್ದಾರೆ. ಈ ಮಾಹಿತಿಯನ್ನು ಬಳಸ್ಕೊಂಡು ನೀವು ನಿಮ್ಮ ಬಲಭಾಗದಲ್ಲಿ ನೀವು ನಮೂದಿಸಬೇಕಾಗುತ್ತದೆ ದಾಖಲೆಗಳನ್ನು. ಅಥವಾ ನೀವು 2002ನೇ ಇಸ್ವಿಯಲ್ಲಿ ಮತ ಚಲಾವಣೆ ಮಾಡಿಲ್ಲ ಅಂದರೆ ನೀವು ನಿಮ್ಮ ಎಡಭಾಗದಲ್ಲಿ ಈ ಮಾಹಿತಿಯನ್ನು ನಮೂದಿಸಬೇಕಾಗುತ್ತೆ. ಅಂದರೆ ನಿಮ್ಮ ಮಾಹಿತಿ ಅಲ್ಲ, ನಿಮ್ಮ ಹಿರಿಯರು, ನಿಮ್ಮ ತಂದೆ, ತಾತ ಅಥವಾ ಅಜ್ಜಿ, ಈ ದಾಖಲೆ ಯಾವುದಿರುತ್ತೆ ಅದನ್ನು ನಮೂದಿಸಬೇಕಾಗುತ್ತೆ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್.